ರೀ ಎಣ್ಣೆ ಹಾಕಿ ಮಾಡೋ ಶಂಕರಪಾಳೆ ಹೇಳ್ಕೊಡ್ತೀನಿ ನೋಡ್ರಿ. ಈಗ ಅರ್ಧ ಕಪ್ ಸಕ್ರೆ, ಅರ್ಧ ಕಪ್ ನೀರು, ಅರ್ಧ ಕಪ್ ಕುಸುಬೆ ಎಣ್ಣೆ ತೊಗೋರಿ. ಅದ್ರ ಕುಸುಬೆ ಎಣ್ಣೆ ತುಪ್ಪ ಇದ್ದಂಗೆ ಇರ್ತದೆ. ಸೇಮ್ ತುಪ್ಪಕ್ಕೆ ಇದಕ್ಕೆ ಏನು ಫರ್ಕ್ ಇರೋಲ್ಲ ನೋಡ್ರಿ. ಮೊದಲೇ ಏನು ಹಾಕು ದಬ್ರಿ ಇಟ್ಕೋಬೇಕು. ಇಷ್ಟು ಒಮ್ಮೆ ಹಾಕ್ಕೋಬೇಕು ನೋಡ್ರಿ. ಎಲ್ಲ ಅರ್ಧ ಕಪ್ ತೊಗೊಂಡು ನೋಡ್ರಿ. ಇಷ್ಟು ಹಾಕ್ಕೊಂಡು ಇದನ್ನ ಬಿಸಿ ಮಾಡ್ಬೇಕು. ಈಗ ಸಕ್ಕರೆ ಕರಗಟ್ಟ ಕರಗಿಸ್ಬೇಕು. ಇದು ಹೆಚ್ಚಿಗೆ ಏನಿಲ್ಲ. ಅರ್ಧ ಕಪ್ಪು ಕುಸುಬೆ ಎಣ್ಣೆ, ಅರ್ಧ ಕಪ್ಪು ನೀರು, ಅರ್ಧ ಕಪ್ ಸಕ್ರೆ ಬೇಕಾದ್ರೆ ನೀವು 1 ಕಪ್ ಹಾಕ್ಕೋಬೋದು. ಸಿಹಿ ಭಾಳ ತಿನ್ನೋದಿದ್ರೆ. ಇಲ್ಲ ಕಮ್ಮಿ ತಿಂತೀವಿ ಅಂದ್ರೆ ನೀವು ಅರ್ಧ ಕಪ್ನ ಹಾಕ್ಕೋಬೋದು. ಅದು 1 ಕಪ್ಪು ಹಾಕ್ಕೊಂಡ್ರೂ ನಡ್ತೀವಿ ಸಕ್ರೆ. ಈಗ ಸಕ್ರೆ ಕರಿಗಿ ನೋಡ್ರಿ. ಗ್ಯಾಸ್ ಬಂದ್ ಮಾಡಿಬಿಡ್ರಿ. ಒಟ್ಟು ಸಕ್ರೆ ಕರಿಬೇಕು ಅಷ್ಟೇ, ಮತ್ತೇನಿಲ್ಲ ರೀ ಇದ್ರೊಳಗೆ. ಹಿಂಗೆ 3 ಸೇರಿಸಿ ನಾವು ಬಿಸಿ ಮಾಡೋದ್ರಿಂದ ಪಳ್ಳು ಭಾಳ ಆಗ್ತದೆ. ಇದನ್ನ ಈಗ ತಾಟಿಗೆ ಹಾರಾಕ್ಬೇಕು ನೋಡ್ರಿ. ಅಂದ್ರೆ ಜಲ್ದಿ ಆರತ್ತೆ ರೀ. ಇದು ಆರಿದ ತಕ್ಷಣ ಇದಕ್ಕೆ ನೀವು ಮೈದಾ ಹಿಟ್ಟು ಹಾಕಿ ಕಲಿಸ್ಬೇಕು. ನೋಡ್ಬೇಕು ಇದಕ್ಕೆ ಎಷ್ಟು ಮೈದಾ ಹಿಟ್ಟಿರುತ್ತೆ ಅಷ್ಟು ಹಿಟ್ಟು ಹಾಕಿ ಕಲಿಸ್ಬೇಕು. ಇದು ಆರ್ಲ್ರಿ. ತಣ್ಣಗಾಗಿಂದ ಮೈದಾ ಹಿಟ್ಟು ಹಾಕಿ ಕಲಿಸ್ಬೇಕು ನೋಡ್ರಿ. ಸುಳಿದಾಗ ಕಲಿಸ್ಬೇಡ್ರಿ. ಎಣ್ಣೆ ಬಿದ್ದಿಂದ ಒಡೆದು ಹೊಕ್ಕತ್ತೆ ಇಷ್ಟು ಶಂಕರಪಾಳೆ. ಗರಿ ಎಣ್ಣೆ ಕಾಯಕ್ಕೆ ಇಟ್ಟು ನೋಡ್ರಿ ಶಂಕರಪಾಳೆ ಕರಿಯಕ್ಕೆ. ಅದು ಎಣ್ಣೆ ಕಾಯಿಲ್ರಿ ಅಷ್ಟರೊಳಗೆ ಇದು ಹಿಟ್ಟು ಹಾಕಿ ನಾದ್ಕೊಂಡು ತಣ್ಣಗಾಯ್ತು ನೋಡ್ರಿ. ಈಗ ಮೈದಾ ಹಿಟ್ಟು ಹಾಕಿ ಕಲಿಸ್ತೀನಿ ನೋಡ್ರಿ. ಇದಕ್ಕೆ ಎಷ್ಟು ಮೈದಾ ಹಿಟ್ಟು ಹಿಡಿತೈತಿ ಅಷ್ಟು ಹಾಕಿ ಕಲಿಸ್ಬೇಕು ನೋಡ್ರಿ. ನೋಡ್ರಿ ಸ್ವಲ್ಪ ಹಾಕಿ ಕಲಿಸ್ರಿ. ಶಂಕರಪಾಳ್ಯಕ್ಕೆ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಬೇಕಲ್ಲ. ಎಣ್ಣೆ ಹಿಡಿತೈತ್ರಿ ಹಿಟ್ಟು ಇದಕ್ಕೆ. ಹಿಟ್ಟು ಕಲಸೋ ಹೊತ್ನ್ಯಾಗ ಗೊತ್ತಾಗ್ಬಿಡ್ತ್ರಿ ಶಂಕರಪಾಳೆ ಪಳ್ಳಾಗುತ್ತೆ ಅನ್ನೋದು. ಈಗ ಈ ಅದಕ್ಕೆ ಬರ್ಬೇಕು ನೋಡ್ರಿ. ಏಲಕ್ಕಿ ಪುಡಿ ಹಾಕಿ ನೋಡ್ರಿ ಒಂದು ಅರ್ಧ ಸ್ಪೂನ್ ಇದಕ್ಕೆ. ಈಗ ರೀ ಇದಕ್ಕೆ ಎಷ್ಟು ಇಡ್ತೈತೆ ಅಷ್ಟು ಹಾಕಿ ಅದಕ್ಕೆ ಬಂದಿಂದ ಮಾಡ್ಬೇಕು. ಈಗ ಲಟ್ಟಿಸ್ತೀನಿ ನೋಡ್ರಿ. ಈಗ ಚಾಕುತ್ತ ಇಷ್ಟ ದಪ್ಪ ಇರ್ಬೇಕು ನೋಡ್ರಿ. ಶಂಕರಪಾಳೆ ದಪ್ಪ ಇಷ್ಟ ಇರ್ಬೇಕು ರೀ. ಈಗ ನೋಡ್ರಿ ಈಗ ತೋರಿಸ್ತೀನಿ ನೋಡ್ರಿ. ಇಷ್ಟ ದಪ್ಪ ಇರ್ಬೇಕು ರೀ ಶಂಕರಪಾಳೆ ಮಾಡ್ಬೇಕಾದ್ರೆ. ನಾವು ಕಟ್ ಮಾಡ್ತೀವಿ ನೋಡ್ರಿ. ನೀವು ಸಣ್ಣಗೂ ಕಟ್ ಮಾಡ್ಬೋದು, ನಿಮಗೆ ಇಷ್ಟ ಸೈಜ್ ಮಾಡ್ಬೋದು. ಇಷ್ಟ ಅಂತೇನಿಲ್ಲ ರೀ ಇದ್ರೊಳಗೆ. ಶಂಕರಪಾಳೆ ಎಷ್ಟು ಹದ ಬಂದೈತೆ ನೋಡ್ರಿ. ಕುಸುಬೆ ಎಣ್ಣೆ ಚಲೋ ಅದ ತಗೋರಿ. ಬದ್ಲಿ ಎಣ್ಣೆ ಬರಂಗಿಲ್ಲ ರೀ. ಕುಸುಬೆ ಎಣ್ಣೆ ಬಂದಂಗೆ ಇದಕ್ಕೆ
ಅದಕ್ಕೆ ಕುಸುಬೆ ಎಣ್ಣೆ ಹಾಕೇ ಮಾಡ್ರಿ ಇದನ್ನ, ಅಂದ್ರೆ ಚಲೋ ಬರ್ತ ನೋಡ್ರಿ. ಎಣ್ಣೆ ಕಾದತ್ರಿ ಹಾಕ್ತೀನಿ ನೋಡ್ರಿ. ಈಗ ಮೀಡಿಯಮ್ದಾಗ ಇಟ್ಟು ಹಾಕ್ರಿ. ಈಗ ಸಾಕ್ರಿ. ಇದು ಕರಿಯಾಕ ಕುಂತಿದ್ದು ಕುಸುಬೆ ಎಣ್ಣೆ ನೋಡ್ರಿ. ಇದು ಹಿಂಗೆ ಮೊದಲೇ ಎಣ್ಣೆ ಕಾಸ್ಕೊಂಡಿರ್ಬೇಕ್ರೆ, ಮೀಡಿಯಮ್ ಇಟ್ಟು ಕರಿಬೇಕ್ರಿ. ನೋಡಿರಿ, ಅರ್ಧ ಕಪ್ ಕುಸುಬೆ ಎಣ್ಣೆ, ಅರ್ಧ ಕಪ್ ನೀರು, ಅರ್ಧ ಕಪ್ ಸಕ್ರೆ, ಇವು ಮೂರು ಹಾಕಿ ಸಕ್ರೆ ಕರಗಟ್ಟ ಬಿಸಿ ಮಾಡ್ಕೋಬೇಕು. ಆಮೇಲೆ ಅದು ಆರು ತಣ್ಣಗಾದ್ಮ್ಯಾಗ ಅದಕ್ಕೆ ಏಟು ಹಿಡಿತೈತಿ ಅಷ್ಟು ಮೈದಾ ಹಿಟ್ಟು ಹಾಕಿ ನಾದ್ಕೋಬೇಕು ನೋಡ್ರಿ. ಹೆಚ್ಚಿಗೆ ಹಾಕ್ಕೋಬೇಡ್ರಿ, ತೋರಿಸಿ ನಾನು ಎಷ್ಟು ಹಾಕ್ಬೇಕು ಹೆಂಗಿರ್ಬೇಕದು ಹದ ಅನ್ನೋದು. ಯಾಕಂದ್ರೆ ಈ ಕುಸುಬೆ ಎಣ್ಣೆ ತುಪ್ಪಕ್ಕೆ ಸಮ ಐತೆ ನೋಡ್ರಿ. ಅದು ಮತ್ತು ಎಣ್ಣೆ ಬಳಸ್ಬೇಡ್ರಿ, ಕುಸುಬೆ ಎಣ್ಣೆ ಒಂದೇ ಹಾಕ್ರಿ. ಪ್ಯೂವರ್ ಇರೋ ಕುಸುಬೆ ಎಣ್ಣೆ, ಪ್ಯೂವರ್ ಕುಸುಬೆ ಎಣ್ಣೆ ಇದ್ರೆ ಅಷ್ಟು ಹಾಕ್ರಿ, ಇಲ್ಲಿರು ಹಾಕ್ಬೇಡ್ರಿ. ಯಾಕಂದ್ರೆ ಶಂಕರಪಾಳೆ ಕಲ್ಲಾಗ್ಬಿಡ್ತಾವೆ, ಅದಕ್ಕೆ ಹೇಳೋದ್ರಿ. ಪ್ಯೂವರ್ ಇದ್ರೆ ತುಪ್ಪ ಇದ್ದಂಗೆ ಇರ್ತಾರೆ ತಿನ್ನಕ್ಕೆ. ಈಗ ರೀ ಕರಿತು ನೋಡ್ರಿ ಶಂಕರಪಾಳೆ. ಈಗ ತೆಗಿಯಾಕತ್ತೀನಿ ನೋಡ್ರಿ. ಉಬ್ಬೈತೆ ನೋಡ್ರಿ. ಈಗ ಹಿಂಗೆ ಉಬ್ಬೈತೆ ಅಂದ್ರೆ ಹದವಾಗಿ ಕರ್ದತ್ತಂತ ತಿಳ್ಕೊಂಬಿಡ್ಬೇಕು ನಾವು. ಒಟ್ಟು ಯಾವ ಎಣ್ಣೆ ಬಳಸ್ಬೇಡ್ರಿ, ಕುಸುಬೆ ಎಣ್ಣೆ ಒಂದೇ ಬಳಸ್ರಿ. ಇಲ್ಲಿರೋ ಕಟ್ ಅಂತವ್ರಿ, ಬೇರೆ ಎಣ್ಣೆ ಬಳಸಿದ್ರಿ ಅಂದ್ರೆ ನೀವು ಇವು ಪಳ್ಳ ಆಗ್ಬೇಕಂದ್ರೆ ಕುಸುಬೆ ಎಣ್ಣೆ ಒಂದೇ ಪಳ್ಳ ಆಗತ್ತೆ ನೋಡ್ರಿ. ಈಗ ನೋಡ್ರಿ ಎಷ್ಟು ಚೆಂದಾಗೆ ನೋಡ್ರಿ, ಕುಸುಬೆ ಎಣ್ಣೆಲೆ ಮಾಡಿದ್ದು ಶಂಕರಪಾಳೆ ಆಯ್ತು ನೋಡ್ರಿ, ತಯಾರಾತ್ರಿ. ಆರು ತಣ್ಣಗಾಗಿನ ತಿನ್ನಿರಿ. ಕಟ್ ಅಂದಕ್ಕೆ ಕರುಮ್ ಅಂತವ್ರಿ.